ಇತ್ತೀಚೆಗೆ ಭಾರತದಲ್ಲಿ ನಡೆದ ವಿಮಾನ ದುರಂತ, ಆ ಒಂದು ದುರಂತದಲ್ಲಿ ಸುಮಾರು 250 ಮಂದಿ ಸಾವು. 2024ರಲ್ಲಿ ದಕ್ಷಿಣ ಕೊರಿಯಾದ ವಿಮಾನ ದುರಂತ, ಅದರಲ್ಲಿ 179 ಮಂದಿ ಸಾವು. 2022ರಲ್ಲಿ ನಡೆದ ಚೀನಾ ವಿಮಾನ ಅಪಘಾತ, ಆಗ 132 ಮಂದಿ ಸಾವು. 2020ರ ಇರಾನ್ ವಿಮಾನ ಅಪಘಾತ, ಅದರಲ್ಲಿ 183 ಮಂದಿ ಸಾವು. ಮತ್ತೆ 2019ರಲ್ಲಿ ಇಥಿಯೋಪಿಯನ್ ವಿಮಾನ ಅಪಘಾತ, ಆ ಅಪಘಾತದಲ್ಲಿ 157 ಜನರು ಸಾವನ್ನಪ್ಪಿದ್ರು. ಇದಿಷ್ಟೇ ಅಲ್ಲ, ಹೇಳ್ತಾ ಹೋದ್ರೆ ಇನ್ನು ಎಷ್ಟೋ ವಿಮಾನ ಅಪಘಾತಗಳು ಸಂಭವಿಸಿವೆ. ಈ ಅಪಘಾತಗಳು ಒಂದೊಂದು ರೀತಿ ವಿಭಿನ್ನವಾಗಿವೆ. ವಿವಿಧ ದೇಶಗಳಲ್ಲಿ ವಿವಿಧ ವಿಮಾನಯಾನ ಸಂಸ್ಥೆಗಳಲ್ಲಿ ಈ ಅಪಘಾತಗಳು ಸಂಭವಿಸಿವೆ. ಆದರೆ ಈ ಎಲ್ಲಾ ಅಪಘಾತಕ್ಕೀಡಾದ ವಿಮಾನಗಳನ್ನ ತಯಾರು ಮಾಡಿದ ಏಕೈಕ ಕಂಪನಿ ಯಾವುದು ಅಂತ ಅಂದ್ರೆ ಅದೇ ಬೋಯಿಂಗ್. Tragic news coming in from Iran. A Boeing 737 plane carrying 180 passengers and crew crashed shortly after takeoff from China Eastern Airlines passenger jet with 132 people on board crashed in the mountains of South. The jet involved in the accident was a Boeing 737 aircraft. India's biggest air tragedy, 242 passengers have lost their lives. To the plane crash in South Korea that left 179 people dead. Indonesia has ordered the inspection of all Boeing 737 MAX 8 aircraft following Monday's Lion Air crash. 2020ರಿಂದ 2025ರವರೆಗೆ ಅಂದರೆ 25 ವರ್ಷಗಳಲ್ಲಿ ಬೋಯಿಂಗ್ ಕಂಪನಿಯ ಸುಮಾರು 107 ವಿಮಾನಗಳು ಕ್ರ್ಯಾಶ್ ಆಗಿದ್ದಾವೆ. ಸಾವಿರಾರು ಅಮಾಯಕ ಜನರು ತಮ್ಮ ಪ್ರಾಣವನ್ನ ಬಿಟ್ಟಿದ್ದಾರೆ. ಈ ಬೋಯಿಂಗ್ ಕಂಪನಿ ತಯಾರಿಸಿದ ವಿಮಾನಗಳಲ್ಲಿ ಗುಣಮಟ್ಟದ ಸಮಸ್ಯೆಗಳಿವೆ ಅಂತ ಕಂಪನಿಗೆ ಹೇಳಿ ಕಂಪ್ಲೇಂಟ್ ನೀಡಿದ 3 ಇಂಜಿನಿಯರ್ಗಳು ಮುಂದಿನ ಕೆಲವು ದಿನಗಳಲ್ಲಿ ಅವರು ಕಣ್ಮರೆಯಾಗುತ್ತಾರೆ. ಅದಕ್ಕೆ ಕಾರಣವೇನು? ಒಂದು ಕಾಲದಲ್ಲಿ ಜಗತ್ತಿನಲ್ಲಿ ಅತ್ಯುತ್ತಮ ವಿಮಾನಗಳನ್ನ ತಯಾರಿಸಿದ ಬೋಯಿಂಗ್ ಕಂಪನಿ ಈಗ ಏಕೆ ಕೆಟ್ಟದಾಗಿ ಕಾಣ್ತಾ ಇದೆ? ಬೋಯಿಂಗ್ ಸಂಸ್ಥೆ ಮಾರ್ಕೆಟ್ ನಲ್ಲಿ ಯಾಕೆ ಡೌನ್ ಫಾಲ್ ಅನ್ನ ಕಂಡಿತು? ಏರ್ಬಸ್ ಕಂಪನಿಗೆ ಮಾರ್ಕೆಟ್ ನಲ್ಲಿ ಟಕ್ಕರ್ ಕೊಡೋದಕ್ಕೆ ಹೋಗಿ ಬೋಯಿಂಗ್ ಕಂಪನಿ ಮಾಡಿದ ಕೆಲವು ತಪ್ಪು ನಿರ್ಧಾರಗಳು ಆ ಕಂಪನಿಯ ಪತನಕ್ಕೆ ಕಾರಣವಾಗಿದ್ದು ಹೇಗೆ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಸ್ನೇಹಿತರೆ, ಬೋಯಿಂಗ್ ಕಂಪನಿಯ ಬಗ್ಗೆ ಹೇಳುವ ಮೊದಲು 3 ಜನರ ಬಗ್ಗೆ ತಿಳ್ಕೋಬೇಕು. ಅವರು ಯಾರು ಅಂತ ಅಂದ್ರೆ ಜೋಶುವಾ ಡೀನ್, ಜಾನ್ ಬಾರ್ನೆಟ್ ಮತ್ತು ಸ್ಯಾಮ್ ಸಲ್ಫರ್. ಈ 3 ಜನ ಬೋಯಿಂಗ್ ವಿಮಾನದ ಗುಣಮಟ್ಟ ಪರಿಶೀಲನಾ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ನಾನು ಇವ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ಬೋಯಿಂಗ್ ಕಂಪನಿಯು ತಯಾರಿಸುತ್ತಿದ್ದ ಪೈಲಟ್ಗಳಲ್ಲಿ ಹಲವು ರೀತಿಯ ದೋಷಗಳಿವೆ ಮತ್ತು ಗುಣಮಟ್ಟದ ಸಮಸ್ಯೆಗಳಿವೆ ಅಂತ ಅವರು ಕಂಪನಿಗೆ ದೂರು ನೀಡ್ತಾರೆ. ಹಾಗಂತ ಹೇಳಿದ ಕೆಲವು ದಿನಗಳಲ್ಲಿ ಆ 3 ವ್ಯಕ್ತಿಗಳು ಬೇರೆ ಬೇರೆ ಕಾರಣಗಳಿಂದ ಇದ್ದಕ್ಕಿದ್ದಂತೆ ನಿಧನರಾಗ್ತಾರೆ. ತಾವು ಕೆಲಸ ಮಾಡಿದ ಬೋಯಿಂಗ್ ಕಂಪನಿಯ ವಿರುದ್ಧ ದೂರು ದಾಖಲಿಸಿದ್ದು ಯಾಕೆ ಅಂತ ಅಂದ್ರೆ, ಜೋಶುವಾ ಡೀನ್ ಎಂಬ ವ್ಯಕ್ತಿ ಬೋಯಿಂಗ್ ವಿಮಾನಗಳಿಗೆ ಬಿಡಿಭಾಗಗಳ ಸ್ಪಿರಿಟ್ಸ್ ಏರೋ ಸಿಸ್ಟಮ್ಸ್ ಎಂಬ ಕಂಪನಿಯಲ್ಲಿ ಗುಣಮಟ್ಟದ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಬೋಯಿಂಗ್ ಎಂಬುದು ಸ್ಪಿರಿಟ್ಸ್ ಏರೋ ಸಿಸ್ಟಮ್ ಎಂಬ ಕಂಪನಿಯಾಗಿದೆ. ಬೋಯಿಂಗ್ ಕಂಪನಿಯ 737 ಮ್ಯಾಕ್ಸ್ ವಿಮಾನದ ಬಿಡಿಭಾಗಗಳನ್ನ ಇದು ಪೂರೈಸುತ್ತದೆ. ಬಿಡಿಭಾಗಗಳ ಗುಣಮಟ್ಟ ಪರಿಶೀಲನಾ ಮಾಡುವಾಗ ಹಲವು ಬಗೆಯ ದೋಷಗಳು ಕಾಣಿಸಿಕೊಂಡವು. ಇದರ ಬಗ್ಗೆ ಕಂಪನಿಗೆ ಹೇಳಿದ್ರು ಸಹ ಅವರು ತಲೆ ಕೆಡಿಸಿಕೊಳ್ಳಲಿಲ್ಲ. ಅದಾದ ಕೆಲವು ದಿನಗಳಲ್ಲಿ ಬೋಯಿಂಗ್ 737 ಮ್ಯಾಕ್ಸ್ 2018 ಮತ್ತು 2019ರಲ್ಲಿ ಇಂಡೋನೇಷ್ಯಾ ಮತ್ತು ಇಥಿಯೋಪಿಯಾದಲ್ಲಿ ಕ್ರ್ಯಾಶ್ ಆಗುತ್ತವೆ. ಈ ಒಂದು ದುರಂತದಲ್ಲಿ ಸುಮಾರು 346 ಜನ ಪ್ರಾಣವನ್ನ ಕಳೆದುಕೊಳ್ತಾರೆ. ಇದರ ಬಗ್ಗೆ ದೂರು ದಾಖಲಿಸಿದ ಜೋಶುವಾ ಡೀನ್ ಕೂಡ ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆಯಿಂದ ನಿಧನರಾಗ್ತಾರೆ. ಮುಂದೆ ಜಾನ್ ಬಾರ್ನೆಟ್, ಇವರು ಕೂಡ ಬೋಯಿಂಗ್ ಕಂಪನಿಯಲ್ಲಿ ಕ್ವಾಲಿಟಿ ಚೆಕಿಂಗ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರು ಬೋಯಿಂಗ್ 787 ವಿಮಾನವನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ವಿಮಾನ ವಿನ್ಯಾಸವನ್ನ ಮಾಡಲಾಗುತ್ತೆ. ಅದೇ ಸಮಯದಲ್ಲಿ ಆ ಒಂದು ಫ್ಲೈಟ್ನ ವಿನ್ಯಾಸದಲ್ಲಿ ವಿವಿಧ ದೋಷಗಳಿವೆ ಎಂದು ಕಂಪನಿಗೆ ಹೇಳಿದ್ರು ಕೂಡ ಅವನ್ನೆಲ್ಲವನ್ನ ಸರಿಪಡಿಸದೆ ಹಾಗೆ ಆ ಒಂದು ವಿಮಾನವನ್ನ ತಯಾರು ಮಾಡಿಬಿಡ್ತಾರೆ. ಅದಾದ ಸ್ವಲ್ಪ ದಿನಗಳ ನಂತರ ಜಾನ್ ಬಾರ್ನೆಟ್ ಸಹ ನಿಧನರಾಗ್ತಾರೆ. I have analyzed Boeing's own data to conclude that the company is taking manufacturing shortcuts on the 787 program that may significantly reduce the airplane safety. ಇನ್ನ ಸ್ಯಾಮ್ ಸಲಿಫರ್ ಬೋಯಿಂಗ್ ನಲ್ಲಿ 30 ವರ್ಷಗಳ ಕಾಲ ಗುಣಮಟ್ಟ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾಂತ್ರಿಕವಾಗಿ ರಿಡಕ್ಸ್ ಮಾಡುವ ಬೋಯಿಂಗ್
787 ಮತ್ತು 77 ವಿಮಾನದಲ್ಲಿ ಸೇಫ್ಟಿಯ ಸಮಸ್ಯೆಗಳಿವೆ ಅಂತ ಅವರು ದೂರನ್ನ ನೀಡ್ತಾರೆ. ಕಂಪನಿ ಅವರು ಮಾತು ಕೇಳದೇನೆ ಅವರಿಗೆ ಬೆದರಿಕೆ ಹಾಕಿ ಅವರ ಬಾಯಿಯನ್ನ ಮುಚ್ಚುತ್ತದೆ. ಕಾರ್ಯನಿರ್ವಾಹಕರಾಗಿ ದೂರು ದಾಖಲಿಸಿದ 1 ವರ್ಷದ ನಂತರ ಇದನ್ನೇ ಏರ್ ಇಂಡಿಯಾ ಬಳಸುತ್ತೆ. ಅಹಮದಾಬಾದ್ನಲ್ಲಿ ಬೋಯಿಂಗ್ 787 ವಿಮಾನ ಕ್ರ್ಯಾಶ್ ಆಗುತ್ತೆ. ಈ ದುರ್ಘಟನೆಯ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಒಂದು ಕಾಲದಲ್ಲಿ ಉತ್ತಮ ಗುಣಮಟ್ಟದ ವಿಮಾನ ತಯಾರಿಕೆಗೆ ಹೆಸರುವಾಸಿಯಾಗಿದ್ದ ಬೋಯಿಂಗ್ ಕಂಪನಿಯು ಈಗ ಸಾಕಷ್ಟು ಅಪಘಾತಗಳಿಗೆ ಕಾರಣವಾಗಿದೆ. ಬೋಯಿಂಗ್ ಕಂಪನಿ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಏನು ಅಂತ ಗೊತ್ತಾಗಬೇಕಾದ್ರೆ ಬೋಯಿಂಗ್ ಕಂಪನಿಯ ಸಂಪೂರ್ಣ ಕಥೆಯನ್ನ ನಾವು ತಿಳ್ಕೋಬೇಕಾಗುತ್ತೆ. 1917 ಅಮೆರಿಕನ್ ಸರ್ಕಾರ ಜರ್ಮನಿಯ ಮೇಲೆ ಯುದ್ಧ ಘೋಷಿಸಿರುತ್ತೆ. ಆ ಸಮಯದಲ್ಲಿ ಯುದ್ಧ ಮಾಡೋಕೆ ಅಮೆರಿಕದ ನೌಕಾಪಡೆಗಳಿಗೆ ವಿಮಾನಗಳ ಅವಶ್ಯಕತೆ ಇರುತ್ತೆ. ಇದನ್ನ ವಿಲಿಯಂ ಬೋಯಿಂಗ್ ಎಂಬ ವ್ಯಕ್ತಿ ಗಮನಿಸಿ 1917ರಲ್ಲಿ ಬೋಯಿಂಗ್ ಏರೋಪ್ಲೇನ್ ಕಂಪನಿಯನ್ನ ಶುರು ಮಾಡ್ತಾನೆ. ಬೋಯಿಂಗ್ ಹೆಸರಿನ ವಿಮಾನ ತಯಾರಿಕಾ ಕಂಪನಿ 1ನೇ ಮಹಾಯುದ್ಧದ ಸಮಯದಲ್ಲಿ ಪ್ರಾರಂಭವಾಗಿ ಅಮೆರಿಕನ್ ಸರ್ಕಾರಕ್ಕೆ ವಿಮಾನಗಳ ಪೂರೈಕೆ ಮಾಡುತ್ತೆ. ನಂತರ ಬೋಯಿಂಗ್ ಕಂಪನಿ ಮಿಲಿಟರಿ ವಿಮಾನದಿಂದ ಏರ್ ಜೆಟ್ಗಳವರೆಗೆ ಮತ್ತೆ ಬಾಂಬರ್ಗಳಿಂದ ಹಿಡಿದು ಎಲ್ಲಾ ರೀತಿಯ ವಿಮಾನಗಳನ್ನ ತಯಾರು ಮಾಡೋಕೆ ಶುರು ಮಾಡುತ್ತೆ. ಈ ಕಂಪನಿಯ ಮೊದಲ ಪ್ರಮುಖ ಯಶಸ್ಸು 1958ರಲ್ಲಿ ಬೋಯಿಂಗ್ 707 ಅನ್ನ ತಯಾರು ಮಾಡಿದಾಗ ಸಿಗುತ್ತೆ. ಆ ಸಮಯದಲ್ಲಿ ಇವರ ಮಾರ್ಕೆಟಿಂಗ್ ತುಂಬಾನೇ ಹೈಪ್ ನಲ್ಲಿ ಇರುತ್ತೆ. 1975 ಮತ್ತು 1980ರ ನಡುವೆ ಪ್ರಪಂಚವು ಆರ್ಥಿಕ ಬಿಕ್ಕಟ್ಟನ್ನ ಅನುಭವಿಸಿತು. ಇದಕ್ಕೆ ಹಲವು ಕಾರಣಗಳಿವೆ. ತೈಲ ಬಿಕ್ಕಟ್ಟು, ಉಕ್ಕಿನ ಬಿಕ್ಕಟ್ಟು, ವಿಯೆಟ್ನಾಂ ಯುದ್ಧ. ಆ ಸಮಯದ ಆರ್ಥಿಕ ತೊಂದರೆಯಲ್ಲಿ ಅನೇಕ ದೇಶಗಳಲ್ಲಿನ ಕಂಪನಿಗಳು ಮುಚ್ಚಿವೆ. ಆದರೆ ಕಂಪನಿಯ ವೆಚ್ಚ ಕಡಿಮೆ ಮಾಡುವ ಮೂಲಕ ಕಂಪನಿಯನ್ನ ಉಳಿಸುವ ಪ್ರಯತ್ನವನ್ನ ಈ ಬೋಯಿಂಗ್ ಕಂಪನಿ ಮಾಡ್ತಾ ಇರುತ್ತೆ. ಅದರಲ್ಲಿ ಯಶಸ್ವಿ ಕೂಡ ಆಗುತ್ತೆ. ಅವರು ಗಳಿಸಿದ ಹಣದ ಅರ್ಧದಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿ ಬೋಯಿಂಗ್ 747 ವಿಮಾನವನ್ನ ತಯಾರು ಮಾಡುತ್ತೆ. ಈ ವಿಮಾನ ಮಾರುಕಟ್ಟೆಯಲ್ಲಿ ಯಶಸ್ವಿಯಾದರೆ ಮಾತ್ರ ಬೋಯಿಂಗ್ ಕಂಪನಿ 1970ರ ದಶಕದಲ್ಲಿ ಮಾರ್ಕೆಟ್ ನಲ್ಲಿ ಇರುತ್ತಿತ್ತು. ಅದೇನಾದ್ರೂ ಫೇಲ್ ಆಗಿದ್ರೆ ಈ ಕಂಪನಿ ಆಗಿನ ಕಾಲದಲ್ಲಿಯೇ ಮುಚ್ಚುತ್ತಿತ್ತು. ಆದರೆ ಅದು ಆಗಲಿಲ್ಲ. ಏಕೆಂದ್ರೆ ಬೋಯಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಎಂಜಿನಿಯರ್ಗಳು 1960ರ ದಶಕದಲ್ಲಿಯೇ ಸುಮಾರು $1 ಬಿಲಿಯನ್ ಗಿಂತ ಹೆಚ್ಚು ಹೂಡಿಕೆ ಮಾಡಿ ಹೆಚ್ಚಿನ ಒಂದು ಟೆಕ್ನಾಲಜಿಯನ್ನ ಬಳಸಿ ಬೋಯಿಂಗ್ 747 ಅನ್ನ ತಯಾರು ಮಾಡಿ ಉದ್ಯಮದಲ್ಲಿ ದೊಡ್ಡ ಯಶಸ್ಸನ್ನ ಗಳಿಸುತ್ತೆ. ಆ ಸಮಯದಲ್ಲಿ ಬೋಯಿಂಗ್ 747 ನ ಪ್ರಯಾಣದ ವೆಚ್ಚ ಕೂಡ ಬಹಳ ಮಟ್ಟಿಗೆ ಕಡಿಮೆಯಾಗಿರುತ್ತೆ. ಏಕೆಂದ್ರೆ ಈ ವಿಮಾನವು ತುಂಬಾ ದೊಡ್ಡದು. ಸಾಮಾನ್ಯ ವಿಮಾನಕ್ಕಿಂತ ಈ ವಿಮಾನದಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರು ಪ್ರಯಾಣಿಸಬಹುದು. ಹಾಗೆ ಹೆಚ್ಚಿನ ಸರಕು ಕೂಡ ಸಾಗಿಸಬಹುದು. ಅದಕ್ಕಾಗಿಯೇ ಇದರಲ್ಲಿ ಟಿಕೆಟ್ ಬೆಲೆಗಳು ಕೂಡ ಕಡಿಮೆಯಾಗಿದ್ದವು. ಇದನ್ನ ಹೆಚ್ಚಿನ ವಿಮಾನಯಾನ ಕಂಪನಿಗಳು ಗಮನಿಸ್ತವೆ. ಈ ವಿಮಾನಗಳನ್ನ ಆರ್ಡರ್ ಸಹ ಮಾಡ್ತವೆ. ಅಷ್ಟೇ, ಬೋಯಿಂಗ್ ಕಂಪನಿಯ ಆದಾಯ ಒಮ್ಮೆಲೆ ಆಕಾಶವನ್ನ ತಲುಪುತ್ತೆ. ಆಗ ಒಂದು ಪ್ರಸಿದ್ಧ ಮಾತು ಕೂಡ ಇತ್ತು. ಏನು ಅಂತ ಅಂದ್ರೆ, ಇಫ್ ಇಟ್ಸ್ ನಾಟ್ ಬೋಯಿಂಗ್ ಐ ಆಮ್ ನಾಟ್ ಗೋಯಿಂಗ್. ಅಂದ್ರೆ ಬೋಯಿಂಗ್ ವಿಮಾನ ಅಲ್ದಿದ್ರೆ ನಾನು ಪ್ರಯಾಣ ಮಾಡಲ್ಲ ಅಂತ. ಆದ್ರೆ ಅದು ಈಗ ಪ್ರಸ್ತುತ ಹೇಗಾಗಿದೆ ಅಂದ್ರೆ, ಇಫ್ ಇಟ್ಸ್ ಬೋಯಿಂಗ್ ಐ ಆಮ್ ನಾಟ್ ಗೋಯಿಂಗ್. ಬೋಯಿಂಗ್ ವಿಮಾನ ಆಗಿದ್ರೆ ನಾನು ಅದರಲ್ಲಿ ಪ್ರಯಾಣ ಮಾಡಲ್ಲ ಅಂತ. 1930ರಿಂದ 1970ರವರೆಗೆ ಬೋಯಿಂಗ್ ಕಂಪನಿಯ ವಿಮಾನ ವ್ಯವಹಾರದಲ್ಲಿ ಹೆಚ್ಚು ಸ್ಪರ್ಧೆ ಇರಲಿಲ್ಲ. ಬೋಯಿಂಗ್ ನಂತರದ ಎಲ್ಲಾ ಕಂಪನಿಗಳು ಬಹಳ ಸಣ್ಣ ಕಂಪನಿಗಳು. ಆದರೆ 1967ರಲ್ಲಿ ಮೆಕ್ಡೊನಾಲ್ಡ್ ಏರ್ ಕ್ರಾಫ್ಟ್ ಕಾರ್ಪೊರೇಷನ್ ಮತ್ತು ಡೌಗ್ಲಾಸ್ ಏರ್ ಕ್ರಾಫ್ಟ್ ಕಂಪನಿಗಳು ಹುಟ್ಟಿಕೊಳ್ತವೆ. ಇದರ ಜೊತೆಗೆ 1970ರಲ್ಲಿ ಯುರೋಪ್ನಲ್ಲಿ ಏರ್ಬಸ್ ಎಂಬ ಮತ್ತೊಂದು ವಿಮಾನಯಾನ ಸಂಸ್ಥೆ ಆರಂಭವಾಗುತ್ತೆ. ಇದು ಮುಂದಿನ 25 ವರ್ಷಗಳಲ್ಲಿ ಅಂದರೆ 1970ರಿಂದ 1995 ಬಂದರೂ ಸಹ ಬೋಯಿಂಗ್ ಕಂಪನಿಯು ಮಾರ್ಕೆಟ್ನಲ್ಲಿ ಮೊದಲ ಸ್ಥಾನದಲ್ಲಿ ಉಳಿಯುತ್ತೆ. ಅದಾದ ನಂತರ ಬೋಯಿಂಗ್ ಕಂಪನಿ ವಿಮಾನಯಾನ ಉದ್ಯಮದಲ್ಲಿ ಅದರ ಪ್ರಾಬಲ್ಯವನ್ನ ತೋರಿಸಲು ನಿರ್ಧರಿಸಿ 1997ರಲ್ಲಿ ಸುಮಾರು $14 ಬಿಲಿಯನ್ ಹೂಡಿಕೆ ಮಾಡಿ ಮೆಕ್ಡೊನಾಲ್ಡ್ಸ್ ಡೌಗ್ಲಾಸ್ ಕಂಪನಿಯನ್ನ ಖರೀದಿಸುತ್ತೆ. ವಿಶ್ವದ ಅತಿದೊಡ್ಡ ವಿಮಾನ ಉತ್ಪಾದನಾ ಕಂಪನಿಯಾಗಿ ಬೋಯಿಂಗ್ ಬದಲಾಗುತ್ತೆ. ಆದರೆ ಈ ಒಂದು ಡೀಲ್ ಹಿಂದೆ ಒಂದು ಲೋಪದೋಷ ಉಂಟಾಗುತ್ತೆ. ಅದು ಮೆಕ್ಡೊನಾಲ್ಡ್ಸ್ ಡೌಗ್ಲಾಸ್ ಕಂಪನಿಯನ್ನ ಬೋಯಿಂಗ್ ನಲ್ಲಿ ವಿಲೀನಗೊಳಿಸಿದ ನಂತರ ಬೋಯಿಂಗ್ ಕಂಪನಿಯ ಹೆಸರು ಹಾಗೆ ಉಳಿಯುತ್ತೆ. ಮೆಕ್ಡೊನಾಲ್ಡ್ ಡೌಗ್ಲಾಸ್ ಕಂಪನಿ ಸಿಇಒ ಆಗಿದ್ದ ವ್ಯಕ್ತಿ ಈಗ ಬೋಯಿಂಗ್ ಕಂಪನಿಯ ಸಿಇಒ ಆಗ್ತಾರೆ. ಕಂಪನಿಯ ಅಧ್ಯಕ್ಷರು ಸಹ ಅವರೇ ಆಗ್ತಾರೆ.
ಬೋಯಿಂಗ್ ಕಂಪನಿ ಯಾವಾಗಲೂ ಅವರ ವಿಮಾನಗಳು ಗುಣಮಟ್ಟ ಮತ್ತು ಸುರಕ್ಷತೆಗೆ ಹೆಚ್ಚಿನ ಗಮನ ಕೊಡ್ತಾ ಇರುತ್ತೆ. ಆದರೆ ಬೋಯಿಂಗ್ ಕಂಪನಿಯ ಪ್ರಸ್ತುತ ಸಿಇಒ ಬೋಯಿಂಗ್ ವ್ಯವಹಾರದ ಪ್ರಮುಖ ತತ್ವಗಳು ಬದಲಾಯಿಸುವ ಮೂಲಕ ಗುಣಮಟ್ಟದ ಉತ್ಪನ್ನಗಳನ್ನ ಅಭಿವೃದ್ಧಿಪಡಿಸದೆ ಲಾಭ ಗಳಿಸುವುದರ ಮೇಲೆ ಹೆಚ್ಚು ಗಮನವನ್ನ ಇಡ್ತಾರೆ. ಇದರಿಂದ ಬೋಯಿಂಗ್ ಕಂಪನಿಯು ತಮ್ಮ ವಿಮಾನಗಳಿಗೆ ಬೇಕಾಗುವಂತಹ ಪಾರ್ಟ್ಸ್ ಗಳನ್ನ ಮಾಡುವುದನ್ನ ನಿಲ್ಲಿಸಿ ಬೇರೆ ಬೇರೆ ಕಂಪನಿಗಳಿಂದ ಅದರ ಕೆಲವು ಪಾರ್ಟ್ಸ್ ಮಾತ್ರ ತರಿಸಿಕೊಂಡು ಬೋಯಿಂಗ್ ವಿಮಾನವನ್ನ ಜೋಡಿಸುವುದಕ್ಕೆ ಶುರು ಮಾಡುತ್ತೆ. ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಲಾಭ ಬರುತ್ತೆ ಎಂದು ಈ ಒಂದು ನಿರ್ಧಾರವನ್ನ ಬೋಯಿಂಗ್ ಕಂಪನಿ ಆಡಳಿತ ಮಂಡಳಿ ತೆಗೆದುಕೊಳ್ಳುತ್ತೆ. ಈ ರೀತಿ ಮಾಡೋದ್ರಿಂದ ಸಮಸ್ಯೆಗಳು ಶುರುವಾಗೋದಕ್ಕೆ ಪ್ರಾರಂಭವಾಗ್ತವೆ. ಪ್ರತಿಯೊಂದು ಕಂಪನಿಗೂ ಒಂದು ಯಶಸ್ವಿ ಉತ್ಪನ್ನ ಇರುತ್ತೆ. ಅದು ಅವರ ದೈನಂದಿನ ಕಾರ್ಯಗಳ ಕೈಕೀಲಿ ಅಂತಾನೆ ಹೇಳ್ಬಹುದು. ಇವರ ಕಂಪನಿಯಲ್ಲಿ ಬೋಯಿಂಗ್ 737 ಎಂದರೆ ಅಂತಹ ಯಶಸ್ವಿ ವಿಮಾನವಾಗಿತ್ತು. ಇದರೊಂದಿಗೆ ಏರ್ಬಸ್ A320 ಸ್ಪರ್ಧೆಯಾಗಿ ನಿಲ್ಲುತ್ತೆ. ಪ್ರಪಂಚದಾದ್ಯಂತ ಹೆಚ್ಚಿನ ವಿಮಾನಯಾನ ಸಂಸ್ಥೆಗಳು ಈ ಎರಡು ವಿಮಾನಗಳನ್ನ ಹೆಚ್ಚಾಗಿ ಬಳಸೋದಕ್ಕೆ ಶುರು ಮಾಡ್ತವೆ. ಹಾಗಾದ್ರೆ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಯಾವುದೇ ಕಂಪನಿಯು ತನ್ನದೇ ಆದ ಪ್ರತಿಸ್ಪರ್ಧಿಗಳನ್ನ ಮೀರಿ ಬೆಳೆಯಲು ಬಯಸಿದರೆ ಅವರಿಗಿಂತ ಉತ್ತಮ ಉತ್ಪನ್ನವನ್ನ ತಯಾರಿಸಬೇಕು. 2011ರಲ್ಲಿ ಪ್ರಸಿದ್ಧ ಬೋಯಿಂಗ್ ಕಂಪನಿ ಬೋಯಿಂಗ್ 737 ಮ್ಯಾಕ್ಸ್ ವಿಮಾನವನ್ನ ಲಾಂಚ್ ಮಾಡುತ್ತೆ. ಈ ವಿಮಾನ ಲಾಂಚ್ ಆದ ಕೆಲವು ದಿನಗಳಲ್ಲಿ ಅತಿ ಹೆಚ್ಚು ಮಾರಾಟ ಕೂಡ ಆಗುತ್ತೆ. ಆದರೆ ಈ ಯಶಸ್ಸು ಹಲವು ದಿನಗಳವರೆಗೆ ಮುಂದುವರಿಯಲಿಲ್ಲ. ಏಕೆಂದ್ರೆ 2018ರಲ್ಲಿ ಈ ಬೋಯಿಂಗ್ 737 ವಿಮಾನ ಇಂಡೋನೇಷ್ಯಾದಲ್ಲಿ ಅಪಘಾತಕ್ಕೀಡಾಗುತ್ತೆ. ಈ ದುರಂತದಲ್ಲಿ 189 ಜನರು ಪ್ರಾಣವನ್ನ ಬಿಡ್ತಾರೆ. ಮುಂದಿನ ವರ್ಷ 2019ರಲ್ಲಿ ಇಥಿಯೋಪಿಯಾದಲ್ಲಿ ಅದೇ ಬೋಯಿಂಗ್ 737 ಮ್ಯಾಕ್ಸ್ ವಿಮಾನ ಕ್ರ್ಯಾಶ್ ಆಗುತ್ತೆ. ಅದರಲ್ಲಿ 157 ಮಂದಿ ಪ್ರಾಣವನ್ನ ಬಿಡ್ತಾರೆ. ಈ ಎರಡೂ ಅಪಘಾತಗಳನ್ನ ಕಂಡ ವಿಮಾನಯಾನ ಕಂಪನಿಗಳು ಅವರು ತಕ್ಷಣವೇ 737 ವಿಮಾನವನ್ನ ರನ್ವೇಯಿಂದ ಪಕ್ಕದಲ್ಲಿ ಇಟ್ಟು ಬಿಡ್ತಾರೆ. ಬೋಯಿಂಗ್ ಕಂಪನಿ ಏರ್ ಬಸ್ಗಿಂತ ವೇಗವಾಗಿ ವಿಮಾನಗಳನ್ನ ತಯಾರಿಸುವ ಉದ್ದೇಶದಿಂದ 737 ಮ್ಯಾಕ್ಸ್ ವಿಮಾನವನ್ನ ಮೊದಲಿನಿಂದ ಹೊಸದಾಗಿ ತಯಾರಿಸದೆ ಈ ಹಿಂದೆ ಅವರ ಬಳಿ ಇದ್ದ 737 ವಿಮಾನಗಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾತ್ರ ಮಾಡಿ ಅರ್ಜೆಂಟ್ ಆಗಿ ಆ ಒಂದು ವಿಮಾನವನ್ನ ರೆಡಿ ಮಾಡಿರುತ್ತೆ. ಹೀಗೆ ಮಾಡೋದ್ರಿಂದ ಈ ವಿಮಾನ ಗುಣಮಟ್ಟ ಪರಿಶೀಲನೆಗಳನ್ನ ವೇಗವಾಗಿ ಪೂರ್ಣಗೊಳಿಸಿ ಲಾಂಚ್ ಮಾಡಿಬಿಡ್ತಾರೆ. ಈ ತಪ್ಪು 2018ಕ್ಕೆ ಕಾರಣವಾಗುತ್ತೆ ಮತ್ತು 2019ರಲ್ಲಿ ಕೂಡ 2 ವಿಮಾನಗಳು ಅಪಘಾತಕ್ಕೀಡಾಗ್ತವೆ. ಆದರೆ ಅವರ ತಪ್ಪುಗಳು ಇನ್ನೂ ಕೂಡ ನಿಂತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬೋಯಿಂಗ್ ಕಂಪನಿಯು ಮಾಡಿದ ಅನೇಕ ವಿಮಾನಗಳಿಗೆ ಗಾಳಿಯಲ್ಲಿರುವಾಗಲೇ ಇಂಧನ ಸೋರಿಕೆಯಾಗುತ್ತಿದೆ. ಎಮರ್ಜೆನ್ಸಿ ಡೋರ್ಗಳು ಕೂಡ ವಿಫಲವಾಗ್ತಾ ಇದ್ದಾವೆ. ಉತ್ಪಾದನಾ ದೋಷಗಳು ಮತ್ತು ತಾಂತ್ರಿಕ ಸಮಸ್ಯೆಗಳಿಂದ ಕೆಲವು ಬೋಯಿಂಗ್ ವಿಮಾನಗಳು ಹಾರಾಟ ಸ್ಥಗಿತಗೊಳಿಸಿವೆ. ಇನ್ನು ಕೆಲವು ಕಡೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾ ಇದ್ರೆ ಇನ್ನು ಕೆಲವು ವಿಮಾನಗಳು ಅಪಘಾತಕ್ಕೆ ಈಡಾಗ್ತಾ ಇದ್ದಾವೆ. ಆದ್ದರಿಂದ ಒಂದು ಕಾಲದಲ್ಲಿ ಉತ್ತಮ ಗುಣಮಟ್ಟದ ವಿಮಾನಗಳನ್ನು ತಯಾರಿಸುತ್ತಿದ್ದ ಬೋಯಿಂಗ್ ಹೆಚ್ಚಿನ ಲಾಭವನ್ನ ಗಳಿಸಲು ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳಿಂದಾಗಿ ಕಳೆದುಹೋದದ್ದು ಮಾತ್ರವಲ್ಲ, ಹಲವು ಜನರ ಪ್ರಾಣವನ್ನ ಕಳೆದುಕೊಳ್ಳುವಂತೆ ಮಾಡಿದೆ. ಆದರೆ ಮತ್ತೊಂದೆಡೆ ಏರ್ಬಸ್ ಬೋಯಿಂಗ್ನೊಂದಿಗೆ ಪ್ರತಿಸ್ಪರ್ಧೆಯಾಗಿ ನಿಂತಿದೆ. ಏರ್ಬಸ್ 56% ಮಾರುಕಟ್ಟೆ ಪಾಲನ್ನ ಹೊಂದಿದ್ದು ವಿಶ್ವದ ಅತಿದೊಡ್ಡ ವಿಮಾನ ತಯಾರಕ ಸಂಸ್ಥೆಯಾಗಿ ಮಾರ್ಪಟ್ಟಿದೆ. ಬೋಯಿಂಗ್ ಕಂಪನಿಯ ವಿಮಾನಗಳು ಇಷ್ಟೆಲ್ಲ ಅನಾಹುತ ಆಗ್ತಾ ಇದ್ರೂ ಕೂಡ, ವಿಮಾನಗಳಲ್ಲಿ ಸೇಫ್ಟಿ ಇಲ್ಲದಿದ್ರೂ ಕೂಡ ಅವುಗಳನ್ನ ಇನ್ನೂ ಯಾಕೆ ಖರೀದಿಸುತ್ತಿದ್ದಾರೆ ಅಂತ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಅನೇಕ ದೇಶಗಳಲ್ಲಿ ವಾಯುಯಾನ ವಲಯವನ್ನ ಅಭಿವೃದ್ಧಿಗೊಳಿಸುವ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಅದು ಏರ್ಪೋರ್ಟ್ ನಿರ್ಮಿಸುವುದು ಆಗಿರಬಹುದು ಅಥವಾ ಹೆಚ್ಚು ವಿಮಾನಯಾನ ಪ್ರಯಾಣ ಮಾಡೋದು ಆಗಿರಬಹುದು. ಇದು ನಮ್ಮ ಭಾರತದಲ್ಲೂ ಕೂಡ ನಡೀತಾ ಇದೆ. ಇದು ವಿಮಾನಗಳಿಗೆ ಭಾರಿ ಬೇಡಿಕೆಗೆ ಕಾರಣ. ಆದರೆ ವಿಮಾನ ಪೂರೈಕೆಯಲ್ಲಿ ಪ್ರಪಂಚದಲ್ಲೇ ಕೇವಲ 2 ಕಂಪನಿಗಳು 96% ಪಾಲನ್ನ ಹೊಂದಿವೆ. ಈ 2 ಕಂಪನಿಗಳು ಮಾತ್ರ ವಿಮಾನಗಳನ್ನ ತಯಾರಿಸುತ್ತಿದ್ದಾವೆ ಅಷ್ಟೇ, ಏರ್ಬಸ್ ಮತ್ತು ಬೋಯಿಂಗ್. ಅದಕ್ಕೆ ಏರ್ಲೈನ್ ವ್ಯಾಪಾರ ಮಾಡುವ ಕಂಪನಿಗಳಿಗೆ ಬೇರೆ ದಾರಿ ಇಲ್ಲ. ಅವರು ಈ ಕಂಪನಿಗಳಿಂದ ವಿಮಾನಗಳನ್ನ ಖರೀದಿಸುತ್ತಾರೆ. ಮುಂದೊಂದು ದಿನ ಏರ್ಬಸ್ ಕಂಪನಿ ಪೂರ್ತಿಯಾಗಿ ಈ ಒಂದು ಮಾರ್ಕೆಟ್ ನಲ್ಲಿ ಹಿಡಿತವನ್ನ ಸಾಧಿಸಿದರೂ ಕೂಡ ಅಚ್ಚರಿ ಏನು ಪಡಬೇಕಾಗಿಲ್ಲ. ಸ್ನೇಹಿತರೆ, ಈವರೆಗಿನ ಮಾಹಿತಿ ಖಂಡಿತ ಇಷ್ಟ ಆಯ್ತು ಅಂದ್ಕೊಂಡಿದ್ದೇನೆ. ಮಾಹಿತಿ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿಕೊಳ್ಳಿ. ಈ ಬೋಯಿಂಗ್ ನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಏನಾದರೂ ಇದ್ರೆ
ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.